ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್ ಮಗ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ ಮಹಾ. ಏನಿದೆ ಆಲ್ ಆಫ್ ಎ ಸಡನ್ ನಮ್ಮ RCB ಹುಡುಗರು ಒಬ್ಬೊಬ್ರು ರೊಚ್ಚಿಗೆ ಹೇಳ್ತಾ ಇದ್ದಾರಲ್ಲ, ರಿಟೆನ್ಷನ್ ಪ್ರೋಸೆಸ್ ಹತ್ರ ಬಂತು ಅಂತಾರ. ಸೊ ಹಿಂಗಿದ್ರು ಮೆಗಾ ಆಕ್ಷನ್ ಆಗಿರೋದ್ರಿಂದ ರಿಟೇನು ಕಡಿಮೆ ಜನನೇ ಆಗೋದು. ಬಟ್ ಆದರೂ ಕೂಡ RCB ಪ್ಲೇಯರ್ಸ್ಗಳು ರೊಚ್ಚಿಗೆ ಹೇಳ್ತಾರೆ. ಲೈಟಾಗಿ ಒಬ್ಬೊಬ್ಬರೇ ಮೇಲ್ಗಡೆ ಬೆಳಕಿಗೆ ಬರ್ತಾ ಇದ್ರು, ನೋಡಪ್ಪ ನಾನು ಹಿಂಗೆ ಆಡ್ತಾ ಇದ್ದೀನಿ, ನಾನು ಕೂಡ ಫಾರ್ಮಲ್ಲಿದ್ದೀನಿ, ನಮ್ಮನ್ನು ರಿಟೈನ್ ಮಾಡ್ಕೊಳ್ಳಿ ಅನ್ನೋ ಥರ ಎತ್ತೆತ್ತಿ ತೋರಿಸ್ತಾ ಇದ್ದಾರೆ ನಮ್ಮ RCBಗೆ. ಒಂದು ನಮ್ಮ ಲೋಕಲ್ ಮಹಾರಾಜ ಟ್ರೋಫಿಯಲ್ಲಿ ನಮ್ಮ RCB ಪ್ಲೇಯರ್ ರೊಚ್ಚಿಗೆ ಹೇಳ್ತು ಅಂತಂದರೆ, ಇನ್ನೊಬ್ರು ಪ್ಲೇಯರ್ ರೊಚ್ಚಿಗೆ ಎದ್ದಿರೋದು ಡೆಲ್ಲಿ ಪ್ರೀಮಿಯರ್ ಲೀಗಲ್ಲಿ. ಸೊ ಫಸ್ಟ್ ಇದು ನಮ್ಮ ಮಹಾರಾಜ ಟ್ರೋಫಿ ಲೈಟ್ ಬಂದ್ಬಿಡೋಣ. ನೆನ್ನೆ ನಡೆದಂಥ ಮ್ಯಾಚಲ್ಲಿ ಗುಲ್ಬರ್ಗಾ ಮಿಸ್ಟೀಸ್ ವರ್ಸಸ್ ಹುಬ್ಳಿ ಟೈಗರ್ಸ್ ಮ್ಯಾಚಲ್ಲಿ ಗುಲ್ಬರ್ಗಾ ಮಿಸ್ಟೀಸ್ ಅವರು ಗೆದ್ರು ಹುಬ್ಳಿ ಟೈಗರ್ಸ್ನ ಹೊಡೆದ್ಬಿಟ್ಟು. ಸೊ ಈ ಮ್ಯಾಚಲ್ಲಿ ವಿಜಯ್ ಕುಮಾರ್ ವೈಶಾಖ್ 51 ರನ್ನು. ವಿಜಯ್ ಕುಮಾರ್ ವೈಶಾಖಿಂದ ನಾವು ಬೌಲಿಂಗಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ, ಬಟ್ ಇವರು ಬ್ಯಾಟಿಂಗಲ್ಲಿ ಪ್ರೂವ್ ಮಾಡಿ ತೋರಿಸಿದ್ರೆ 51 ರನ್ ಜಸ್ಟ್ ಫ್ರಮ್ 33 ಬಾಲ್ಸು. ಒಬ್ವಿಯಸ್ಲಿ ಒಬ್ಬ ಬ್ಯಾಟರ್, ಟಾಪ್ ಆರ್ಡರ್ ಬ್ಯಾಟರ್ ಹೊಡೆಯೋ ಥರನೇ ಹೊಡೆದಿದ್ದಾರೆ ಅಂತ ಹೇಳಬೇಕು. ಸೊ ವಿಜಯ್ ಕುಮಾರ್ ವೈಶಾಖ್ ಅವ್ರನ್ನೇ ಹೇಳ್ಕೊಂತ ಇರ್ತಾರೆ, ನಾನು ಬರ್ರಿ ಬೌಲರ್ ಅಲ್ಲ, ನಾನು ಆಲ್ರೌಂಡರ್ ಅಂತ ಅವರು ಯಾವಾಗಲೂ ಹೇಳ್ಕೊತಾರೆ. ಸೊ ಆ ಥರ ಆಲ್ರೌಂಡಿಂಗ್ ಪರ್ಫಾರ್ಮೆನ್ಸ್ ಕೂಡ ಕೊಟ್ಟಿದ್ದಾರೆ. ಅವ್ರು ಹೇಳ್ತಾರೆ ಯಾವಾಗ ನಾನು ರಣಜಿ ಟ್ರೋಫಿಲಿ ಸೆಂಚುರಿ ಹೊಡೆದಿದ್ದೀನಿ, ನಾನು 50s ಎಲ್ಲ ಹೊಡೆದಿದ್ದೀನಿ ರಣಜಿ ಟ್ರೋಫಿಲಿ, ನಾನು ಹೆಂಗೆ ಬರ್ರಿ ನೀವು ಬೌಲರ್ ಅಂತ ಕನ್ಸಿಡರ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರು. ಬಟ್ ಇವಾಗ ಡೊಮ್ಯಾಸ್ಟಿಕ್ ಮಹಾರಾಜ ಟ್ರೋಫಿಲೂ ಕೂಡ ಪ್ರೂವ್ ಮಾಡಿ ತೋರಿಸಿದರೆ, ನಾನು ಬರ್ರಿ ಬೌಲರ್ ಅಲ್ಲಮ್ಮ, ನಾನು ಆಲ್ ರೌಂಡರ್ ಅಂತ. ನಮಗೆ ಗೊತ್ತು ಈ ಸೀಸನ್ ಮೆಗಾ ಆಕ್ಷನ್ ಆಗಿರೋದನ್ನ ರಿಟೈನ್ ಮಾಡ್ಕೊಳ್ಳೋದು ಕಷ್ಟ ವೈಶಾಖ್ ವಿಜಯ್ ಕುಮಾರ್ನ ಅಂತ. ಬಟ್ ಆದರೂ ಆಪರ್ಚುನಿಟಿ ಸಿಕ್ತು ಅಂತಂದ್ರೆ ಸಿಕ್ಕೇ ಸಿಗುತ್ತೆ. ಬೈಬ್ಯಾಕ್ ಮಾಡ್ಕೊಳ್ಳೋಂಥ ಆಪರ್ಚುನಿಟಿ ಪಕ್ಕ ಬೈಬ್ಯಾಕ್ ಮಾಡ್ಕಂತು ಅಂತಂದರೆ ಇವ್ರನ್ನ ಬ್ಯಾಟಿಂಗಲ್ಲಿ ಸ್ವಲ್ಪ ಅಪ್ ದ ಆರ್ಡರ್ ಪ್ರಮೋಟ್ ಮಾಡ್ತು ಅಂತಂದರೆ, ಅಟ್ಲೀಸ್ಟ್ ಒಂದು ನಂಬರ್ 7, 8 ಈ ಥರ ಒಂದು ಪೊಸಿಷನಲ್ಲಿ ಪ್ರಮೋಟ್ ಮಾಡ್ತು ಅಂತಂದರೆ ಏನಾರು ಒಂದು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಅದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಇವರು ಪ್ರೂವ್ ಮಾಡ್ಕೊಂಡಿದ್ರು, ಆಲ್ರೆಡಿ ಬ್ಯಾಟರ್ ಥರನೇ ಆಡಿದ್ದಾರೆ. ಸೊ ಆದ್ದರಿಂದ ಒಂಥರ ಆಲ್ರೌಂಡಿಂಗ್ ಅಬಿಲಿಟಿ ಇರೋದ್ರಿಂದ ಇವ್ರನ್ನ ಬೈಬ್ಯಾಕ್ ಮಾಡ್ಕೊಂಡ್ರೆ ಬೇರೆ ಟೀಮ್ಗಳು ಕೂಡ ನೋಡ್ತಾ ಇರ್ತಾರೆ ತಗೊಳ್ಳೋದಕ್ಕೆ. ಬಟ್ ಚಿನ್ನಸ್ವಾಮಿ ಸುಮಾರು ಮ್ಯಾಚ್ ಆಡಿರೋದ್ರಿಂದ ಇವರು ಒಂಥರ ಸಿಕ್ಕಾಪಟ್ಟೆ ಫೆಮಿಲಿಯರ್ ಆಗಿರುತ್ತೆ ಈ ಗ್ರೌಂಡು. ಸೊ ಮತ್ತೆ ಬೈಬ್ಯಾಕ್ ಮಾಡಿಕೊಂಡು ಬ್ಯಾಟಿಂಗಲ್ಲಿ ಸ್ವಲ್ಪ ಆಪರ್ಚುನಿಟಿ ಚೆನ್ನಾಗಿ ಕೊಟ್ಟರು ಅಂತಂದರೆ ಪ್ರೂವ್ ಮಾಡ್ಕೊಂತಾರೆ ಅವ್ರನ್ನೇ RCBಗೆ ಅಂತ ನಾನು ಅನ್ಕೊಂಡಿದ್ದೀನಿ. ಒಡಲ್ಲಿ ರಿಟರ್ನ್ ಮಾಡೋದಂತೂ ಕಷ್ಟ, ಬಟ್ ಬೈಬ್ಯಾಕ್ ಮಾಡ್ಕೋಬೇಕು ಅಂತ ಹೇಳ್ತಿದ್ದೀನಿ ಅಷ್ಟೇ. ಸೊ ಓಕೆ, ಇನ್ನೊಬ್ಬ ಪ್ಲೇಯರ್ ಯಾರು ಅಂತ ಅನ್ನೋದು ಅನುಜ್ ರಾವತ್. ನೆನ್ನೆ T20 ಹಿಸ್ಟ್ರಿಲೇನೆ ಒಂದು ಹೊಸ ದಾಖಲೆ ಆಗಿದೆ ಗುರು. 241 ರನ್ನು ಓಪನಿಂಗ್ ಪಾರ್ಟ್ನರ್ಶಿಪ್ಪು. ಇದು ಸೆಕೆಂಡ್ ಹೈಯೆಸ್ಟ್, ಒಂಥರ ವರ್ಲ್ಡ್ ರೆಕಾರ್ಡ್ ಆಗುತ್ತೆ. ಸೆಕೆಂಡ್ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ ಆಗುತ್ತೆ. ಫಸ್ಟ್ ಹೈಯೆಸ್ಟ್ ಬಂದ್ಬಿಟ್ಟು 254. ಸೊ ಇದು ಆಗಿದ್ದು ಚೈನಾ ವರ್ಸಸ್ ಜಪಾನ್ ಮ್ಯಾಚಲ್ಲಿ. ಜಪಾನ್ನ ಓಪನಿಂಗ್ ಪೇರು ಬಂದ್ಬಿಟ್ಟು 258 ರನ್ ಚೈನಾ ಮೇಲೆ ಹೊಡೆದಿತ್ತು, 54 ರನ್ ಹೊಡೆದಿತ್ತು. ಸೊ ಅದಾದಮೇಲೆ ಇದೇನೇನೆ ಅಂತೆ ಹೈಯೆಸ್ಟ್ ಓಪನಿಂಗ್ ಪಾರ್ಟ್ನರ್ಶಿಪ್ಪು 241 ರನ್ನು. ಸೊ ಎಲ್ಲ ಒಂದು ಫಾರ್ಮೆಟ್ನ ತೊಗೊಂಡು ನೋಡ್ತು ಅಂತಂದರೆ T20s ಅಂತ ಬಂದಾಗ ಇಂಟರ್ನ್ಯಾಷನಲ್ ಫಾರ್ಮೆಟ್ ಇರುತ್ತೆ, ಜೊತೆಗೆ ಲೋಕಲ್ ಲೀಗ್ಗಳೆಲ್ಲ ಇರುತ್ತೆ, ಎಲ್ಲದೂ ತೊಗೊಂಡು ಗುಡಿ ಹಾಕೊಂಡು ನೋಡಿದಾಗ ಸೊ ಇದು ಸೆಕೆಂಡ್ ಹೈಯೆಸ್ಟಿಗೆ ಬರ್ತು. ಒಟ್ನಲ್ಲಿ ಒಂಥರ ವರ್ಲ್ಡ್ ರೆಕಾರ್ಡ್ ಲೆಕ್ಕನೇ, ಸೆಕೆಂಡ್ ವರ್ಲ್ಡ್ ರೆಕಾರ್ಡ್ ಲೆಕ್ಕ. ಸೊ ಯಾರು ನೋಡಿದ್ರದು ಅನುಜ್ ರಾವತ್ ಜೊತೆಗೆ ಸುಜಾಲ್ ಸಿಂಗು ಸೇರ್ಕೊಂಡು ಗುಮ್ಮಿರೋದು ಹಾಕೊಂಡು. ಯಾವ ಮ್ಯಾಚಲ್ಲಿ ಆಗಿರೋದು? ಪುರಾಣಿ ಡೆಲ್ಲಿ ವರ್ಸಸ್ ಈಸ್ಟ್ ಡೆಲ್ಲಿ ರೇಡರ್ಸ್ ಮ್ಯಾಚಲ್ಲಿ ಆಗಿರೋದು. ಈಸ್ಟ್ ಡೆಲ್ಲಿ ರೇಡರ್ಸ್ನ ಬ್ಯಾಟರ್ ಆಗಿರೋಂಥ ಅನುಜ್ ರಾವತ್ ಉಚ್ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು, ಜೊತೆಗೆ ಸೃಜಲ್ ಇವರಿಬ್ಬರು ಸೇರಿಕೊಂಡು ನಾಯಿ ಹೊಡೆದಂಗೆ ಹೊಡೆದ್ಬಿಟ್ಟು ಮ್ಯಾಚ್ನ ಮುಗಿಸಿದ್ದಾರೆ ಓಪನಿಂಗ್ ಪೇರು. ಸೊ 241 ರನ್ನು ನೋಲಾಸ್ಗೆ ಹೊಡೆದಿರೋದು ಅನುಜ್ ರಾವತ್ ಅವರು. 121 ರನ್ನು ಓಪನಿಂಗ್ ಬ್ಯಾಟರು. 66 ಬಾಲಲ್ಲಿ 121 ರನ್ನು. ಸೃಜಲ್ ಹೊಡೆದಿರೋದು 108 ರನ್ನು 57 ಬಾಲಲ್ಲಿ. ಸೊ ಇವ್ರದೇ ಮೇಜರ್ ಕಾಂಟ್ರಿಬ್ಯೂಷನ್ 121 ರನ್ಸು. ಸೊ ಓಪನಿಂಗ್ ಅಲ್ಲಿ ನಮ್ಮ RCBಲಿ ಇವರು ಆಡಿದಾಗ ಅಷ್ಟೊಂದೇನು ಹೆವಿ ಇಂಪ್ರೆಸ್ ಮಾಡಿದ್ರು ಅಂತ ನಮಗೇನು ಕಾಣಿಸ್ಲಿಲ್ಲ. ಲಾಸ್ಟ್ ಸೀಸನ್ ಏನು ಓಪನಿಂಗ್ ಏನು ಕೊಟ್ಟಿರಲಿಲ್ಲ ಇವರಿಗೆ. ಆ್ಯಕ್ಚುಲಿ ಲಾಸ್ಟ್ ಸೀಸನ್ ಎಲ್ಲ ಇವರಿಗೆ ಓಪನಿಂಗ್ ಚಾನ್ಸ್ನ ಕೊಟ್ಟಿದ್ರು ಓಪನ್ ಮಾಡೋದಕ್ಕೆ. ಬಟ್ ಅಷ್ಟೊಂದು ಏನು ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಿರಲಿಲ್ಲ. ಆಲ್ಮೋಸ್ಟ್ ರನ್ನೇ ಬಾಲ್ ಆಡ್ತಾಯಿದ್ರು. ಬಟ್ ಏನೋ ಗೊತ್ತಿಲ್ಲ ಗುರು, ಆಲ್ ಆಫ್ ಎ ಸಡನ್ ರೊಚ್ಕೆದ್ಬಿಟ್ಟಿದ್ದಾರೆ ಡೆಲ್ಲಿ ಟೂರ್ನಮೆಂಟಲ್ಲಿ. ಸೊ ಅನುಜ್ ರಾವತ್ RCB ಅವರು ಓಪನಿಂಗ್ ಪೇರಾಗಿ ಏನೋ ನೋಡುತ್ತಾ ಮತ್ತೆ ಅಂತ ಒಂದು ಕ್ವೆಶನು. ಸೊ 3.6 ಕೋಟಿಗೇನೋ ತೊಗೊಂಡಿದ್ರು RCB ಇವ್ರನ್ನ ರಿಟೈನ್ ಮಾಡ್ಕೊಂಡು ಬಂದಿದ್ರು 2 ವರ್ಷನೂ ಕೂಡ. ಸೊ ಈ ವರ್ಷ ಬಿಟ್ಬಿಟ್ಟು ಬೈಬ್ಯಾಕ್ ಮಾಡ್ಕೊತಾರ ಅಥವಾ ರಿಟೈನ್ ಮಾಡ್ಕೊತಾರೆ ಅನುಜ್ ರಾವತ್ನ, ಇಲ್ಲ ಅವರು ಕಾನ್ಫಿಡೆನ್ಸ್ ಕೊಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಏನು ಮಾಡ್ತಾರೆ ಅಂತ. ಒಟ್ಟಲ್ಲಿ ಬಿಟ್ಟರು ಅಂದರೆ ಬೈಬ್ಯಾಕ್ ಮಾಡ್ಕೊಳ್ಳೋವಂಥ ಪ್ಲೇಯರ್ ಥರನೇ ಕಾಣಿಸ್ತಿದ್ದಾರೆ. ಯಾಕಂದರೆ ಬೂಮ್ ಆಗಿದ್ದಾರೆ ಇವಾಗ ಆಕ್ಷನ್ ಟೈಮಲ್ಲಿ, ರಿಟೆನ್ಷನ್ ಟೈಮಲ್ಲಿ ಬೂಮ್ ಆಗಿರೋದ್ರಿಂದ ಕಣ್ಣಂತೂ RCBದು ಇದ್ದೇ ಇರುತ್ತೆ. ಸೊ ನೋಡೋಣ, ವಿಜಯ್ ಕುಮಾರ್ ಒಂದು ಕಡೆ ರೊಚ್ಚಿಗೆ ಹೇಳ್ತಿದ್ದಾರೆ, ಈ ಕಡೆ
ಅನುಜ್ ರಾವತ್ ಒಂದ್ ಕಡೆ ರೊಚ್ಚಿಗೆ ಹೇಳಿದ್ರೆ, ಅನುಜ್ ರಾವತ್ ಓಪನಿಂಗ್ ಅಲ್ಲಿ ರೊಚ್ಚಿಗೆ ಹೇಳ್ತಿರೋದು ಒಂಥರ ಪಾಸಿಟಿವ್ ಅಂತ ಹೇಳ್ಬೇಕು. ಯೂಶಲಿ ನಾವು ಅನುಜ್ ರಾವತ್ನ ಮಿಡ್ಲ್ ಆರ್ಡರ್, ಲೋವರ್ ಮಿಡ್ಲ್ ಆರ್ಡರ್ ಅಲ್ಲಿ ನೋಡಿದ್ವಿ ನಮ್ಮ ಆರ್ ಸಿ ಬಿ ರೀಸೆಂಟ್ ಪಾಸ್ಟ್ ಅಲ್ಲಿ. ಸೊ ಓಪನಿಂಗ್ ಪೇರ್ ಅಲ್ಲಿ ಇವರು ಒಂದ್ ಸ್ವಲ್ಪ ಕಮಾಲ್ ಮಾಡ್ತಾ ಇರೋದ್ರಿಂದ ಈ ಸಲ ಏನಾದ್ರು ಆರ್ ಸಿ ಬಿ ಬೈಬ್ಯಾಕ್ ಮಾಡ್ಕೊಂತು ಅಂತಂದ್ರೆ, ಫ್ಯಾಫ್ನವರು ರಿಟೈನ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇವ್ರನ್ನ ಮತ್ತೆ ವಿರಾಟ್ ಕೊಹ್ಲಿ ಇವ್ರನ್ನ ಮತ್ತೆ 3 ವರ್ಷದಿಂದ ಏನಾಗಿತ್ತು, ಸೊ ಮತ್ತೆ ಅದನ್ನ ನೋಡ್ಬೋದು. ಈ ವರ್ಷ ಒಂದು ಸ್ವಲ್ಪ ಸಿಕ್ಕಾಪಟ್ಟು ಡೆವಲಪ್ ಆಗಿ ಬರ್ತಾ ಇರ್ತಾರೆ ಅಂತ ಕಾಣಿಸುತ್ತೆ ಅನುಜ್ ರಾವತ್ ಅವರು. ನೋಡೋಣ ಅದೇನು ಮಾಡ್ತಾರೆ ಅಂತ. ಸೊ ಇಬ್ರು ಪ್ಲೇಯರಲ್ಲಿ ಯಾರ ರಿಟೈನ್ ಮಾಡ್ಕೊಬೇಕು ಅಂತ ಹೇಳ್ತೀರಾ ಕಾಮೆಂಟಲ್ಲಿ ಹಾಕಿ. ಆ್ಯಂಡ್ ಇಬ್ರು ನನ್ನ ಪ್ರಕಾರ ರಿಟೈನ್ ಆಗೋದಿಲ್ಲ, ಬೈಬ್ಯಾಕ್ ಮಾಡ್ಕೊಬೇಕು ಅಷ್ಟೇ ಆರ್ ಸಿ ಬಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ವಾ.